ನೋಡಿ, ನಿಮಗೆ ನಾನು ಹೇಳಿದ್ದೆಲ್ಲ ಗೆಪ್ತಿ ಆಯ್ತು ತಾನೇ? ನಾನು ಏನೇನು ಹೇಳಿದ್ದೀನೋ ಅದನ್ನೇನೇ ಹೇಳ್ಬೇಕು. ನೋಡಿ, ಬ್ಯಾರೆ ಮುಹೂರ್ತನೇನೇ ಇಲ್ಲ, ನಾಳೆನೇನೆಯ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವೇನೇನೇ ಹೇಳ್ಬೇಕು. ನಾನೇನು ಗೊತ್ತಾ, ನನಗೋಸ್ಕರ ನಿಮ್ಮನ್ನ ಕರ್ಸಿದ್ದೀನಿ ಅಂತ ಹೇಳ್ತೀನಿ. ಹ್ಞೂ, ಸುಮ್ಮನೆ ಆಮೇಕಿಂದ ಆಯಮ್ಮ ನಾನೇ ಏನೋ ಹೇಳಿಸ್ಬಿಟ್ಟೆ ಅಂತ ಅನ್ಕೊಂಡ್ಬಿಡ್ತಾಳೆ. ಬೇಡ. ನೀವು ಬಂದು ಸುಮ್ಮನೆ ನನ್ನ ಮಗಳ ಬಗ್ಗೆ ಹೇಳ್ತಾ ಇರ್ರಿ. ಆಮೇಕಿಂದ ಅವಳೇ ಬತ್ತಾಳೆ ಕೇಳಿಸ್ಕೊಳಕ್ಕೆ, ಮನೆಗೆ ನೀ ಅವಳಲ್ಲ. ಅವಾಗ ನೀವೂನು ಅವಳ ವಿಷಯ ಎತ್ಬಿಟ್ಟು ಮಾತಾಡಿ. ಅಲ್ಲ, ಇದೆಲ್ಲ ಸರಿ ಬರಕ್ಕಿಲ್ಲ ಅಲ್ವಾ? ಸುಮ್ಕೆನೆಯ ಯಾವ್ಯಾವ್ದೋ ಮುಹೂರ್ತನ ಸುಳ್ಳು ಯಾಕೆ ಹೇಳ್ಬೇಕು ಅಂತ. ಈಗ ನಾನು ಹೇಳೋದನ್ನ ಹೇಳ್ತೀರಾ? ಇಲ್ಲ ಅಂತ ಹೇಳಿದ್ರೆ ನಾನು ಕೊಟ್ಟಿದ್ದೀನಲ್ಲ ಕಾಸೆಲ್ಲ ವಾಪಸ್ ಕೊಡ್ತೀರಾ ಹೇಳಿ? ಎರಡರಾಗ ಒಂದು ಮಾಡಬೇಕು. ಸರಿ ಬಿಡಿ. ನೀವು ಹೇಳ್ದಂಗೆ ಏನು ಯಾಕೆ ಹೇಳ್ತೀನಿ. ನನಗೂ ಇವಾಗ ಕೂಡ ಕಾಸು ಪಾಸು ಎಲ್ಲ ಏನೂ ಇಲ್ಲ. ಎಷ್ಟು ಅಂತ ತಾನೇ ಏನಿಯ ನಾನು ಬಡ್ಡಿ ಕಟ್ಟಕ್ಕಾಯ್ತದೆ. ನೀವು ಹೇಳ್ದಂಗೆ ಮಾಡ್ತೀನಿ ತಗೊಳ್ಳಿ. ಆಯ್ತು. ಈಗೇನು ಹಿಂಗೆ ನಾಳೆ ಏನಿಯ ಲಾಸ್ಟ್ ಮುಹೂರ್ತ ಅಂತ ಹೇಳ್ಬೇಕು ತಾನೆ? ಆಯ್ತು, ಹೇಳ್ತೀನಿ ಬಿಡಿ. ಸರಿ ಬರ್ರಿ, ಕೂತ್ಕೊಳ್ಳಿ ಪುರೋಹಿತ್ರೆ, ಕೂತ್ಕೊಳ್ಳಿ. ಅದೇ ಪುರೋಹಿತ್ರೆ, ನನ್ನ ಮಗಳು ಮದುವೆ ಬಗ್ಗೆ ಕೇಳೋನಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಅಂದ್ರೆ ಯಾವ ಮುಹೂರ್ತದಾಗ ಮಾಡಿದ್ರೆ ಸಂದಕ್ಕಿರ್ತದೆ, ಈ ಮುಂಚೆ ಮಾಡ್ಬೇಕಾ ಯಾವಾಗ ಮಾಡಬೇಕು ಅಂತ ನಿಮ್ಮನ್ನ ಕೇಳೋನಿ ಅಂತಾನೆ ಕರೆಸ್ದೆ. ನಾನು ನಿಮಗೆ ಅವತ್ತು ಹೇಳ್ದಂಗೆನೆ ನೀವು ಶ್ರಾವಣದಾಗ ಮದುವೆ ಮಾಡಿದ್ರೆ ನಿಮ್ಮ ಮಗಳದು ಬಹಳ ಒಳ್ಳೇದು. ಯಾಕಂದ್ರೆ ಶ್ರಾವಣದಾಗೆ ಒಳ್ಳೊಳ್ಳೆ ಏನಿಯ ಮುಹೂರ್ತಗಳವೆ. ನೀವಿಲ್ಲ ನಾವು ಮಾಡಲೇಬೇಕು, ಅರ್ಜೆಂಟಾಗಿ ಮಾಡಬೇಕು ಅಂದರೆ ಈ ಮೇ 2, 3 ಒಳ್ಳೆ ದಿನಾಂಕ. ಈ ದಿನದಾಗ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಮಗಳು ತುಂಬ ಚೆನ್ನಾಗಿತ್ತಾಳೆ ನೋಡಿ ಬಂಗಾರಮ್ಮನವರೇ. ಇವೆರಡು ದಿನನೇನಿಯ ನೀವು ನೋಡ್ಕೊಂಡು ಮಾಡಿ. ಅಯ್ಯೋ, ನಮಗೆ ಲೇಟ್ ಮಾಡಕ್ಕೆ ಇಷ್ಟ ಇಲ್ಲ ಪುರೋಹಿತ್ರೆ. ಅರ್ಜೆಂಟಾಗಿ ಮಾಡಿ ಮುಗಿಸ್ಬಿಡ್ಬೇಕು ಮದುವೆ. ನಮ್ಗಂತೂ ನಿಧಾನಕ್ಕೆ ಮಾಡ್ಕೊಂಡು ಕುಂತ್ಕೊಳ್ಳೋಕೆ ನಮ್ಗೆ ಇಷ್ಟನೇನಿಯ ಇಲ್ಲ. ಯಾಕೆ ಈಗಿನ ಕಾಲದ ಹುಡುಗರು ಕಾಯ್ತಾರೆ? ಇಲ್ಲ ನಾವು ಹೇಳ್ದಂಗೆ ಕೇಳ್ತಾರೆ ಹೇಳಿ? ಅಯ್ಯೋ, ಅದಕ್ಕೇನಿಯ ಅರ್ಜೆಂಟಾಗಿ ಮಾಡಿ ಮುಗಿಸನಿ ಅಂತ ಹೇಳ್ಬಿಟ್ಟು ಮತ್ತೆ ಮೇನಾಗೆ ಮಾಡ್ಬಿಡಿ. ಮೇ 2, 3 ತುಂಬ ಚೆನ್ನಾಗಿದೆ ದಿನಗಳು. ನಿಮ್ಮ ಮಗಳಿಗೆ ಹಂಗೇನಿಯ ನಿಮ್ಮ ಬಾವಿ ಅಳಿಯೊಂದು ಎಲ್ಲ ಹೆಸರು ಚೆನ್ನಾಗಿ ಕೂಡ್ ಬರ್ತದೆ. ಎಲ್ಲನೂ ಚೆನ್ನಾಗೈತೆ ನೋಡಿ. ಆದಷ್ಟು ಬೇಗ ಮಾಡ್ತೀವಿ ಅಂದರೆ ಇದೇ ಡೇಟಾಗೆ ಏನಿಯ ಮಾಡಿ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ ಅಕ್ಕೋರೆ. ನಿಮ್ಮ ಮಗಳು ಮದುವೆಯು ಸೆಟ್ ಮಾಡ್ತಾ ಇದ್ದೀರಂತೆ? ಅದೇ ನಿಮ್ಮ ತಮ್ಮವ್ರ ತಕ್ಕ ಹೋಗಿದ್ವಿ ಕೇಳ್ಕೊಂಬಿಟ್ಟು ಬರಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳಿದ್ರು. ಚೆನ್ನಾಗೈತೆ ದಿನಗಳೆಲ್ಲನೂ ಮಾಡ್ರಿ ಅಂತ ಹೇಳಿ, ಅದೇ ನಾವು ಅರ್ಜೆಂಟಾಗೆ ಮಾಡಿ ಮುಗ್ಸನಿ ಅಂತ ಹೇಳಿ. ಹೌದೇ? ನಿಮ್ಮ ಮಗಳ ಹೆಸರು ಶಶಿ ಅಲ್ವೇ? ಶಶಿ. ಹೌದಾ? ಇರಿ ನೋಡೋಣ, ನಾನೊಂದ್ಸಲ ನೋಡ್ತೀನಿ. ನೋಡಿ ಪುರೋಹಿತ್ರೆ ಹೇಳಿ, ಆದಷ್ಟು ಏಪ್ರಿಲ್ ತಿಂಗಳಿಗೆ ಏನಿಯ ಹೇಳಿ. ಏಪ್ರಿಲಾಗ ಏನಿಯ ಮಾಡಿ ಮುಗಿಸ್ಬಿಡನಿ ಅಂತ ಅನ್ಕೊಂಡಿದೀವಿ. ಅದಕ್ಕೇನಿಯ ನೋಡಿ ಒಂದ್ಕಿತ ಎಲ್ಲನೂ ಏಪ್ರಿಲಾಗ ನೋಡ್ಬಿಟ್ಟು ಯಾವ ದಿನ ಸಂದಕ್ಕಿದ್ರ ದಿನ ಹೇಳಿ. ಸರಿ, ನೋಡ್ತೀನಿ. ಮಗಳ ಹೆಸರು ಮೇಲೆ ಒಂದು ಕಿತ್ತ ನೋಡ್ಬಿಟ್ಟು ಹೇಳ್ತೀನಿ ರೀ. ಹೆಂಗೋ ಇವಳೇ ಬಂದು ಚೆನ್ನಾಗಿ ಹಳ್ಳಕ್ಕೆ ಬೀಳ್ತಾವಳೆ. ಸರಿ ಹೋಯ್ತು. ನಿಮ್ಮ ಮಗಳು ನಿಮ್ಮ ಮಗ ಆದ್ಮೇಲೆ ಅಲ್ವಾ ಹುಟ್ಟಿರೋದು? ಒಂದು ಗಂಡು ಮಗುನಿಂದೆ ಹುಟ್ಟಿರೋದು. ಹೌದು. ಆಮೇಲೆ ಅದಕ್ಕಿಂತ ಮುಂಚೆ ಒಂದು ಮಗ ಸತ್ತೋಯ್ತು. ಹೌದಲ್ವಾ? ಅದನ್ನು ಸರಿ ನೋಡ್ತೀನಿ ರೀ. ಎಲ್ಲ ಲೆಕ್ಕ ಹಾಕ್ಬಿಟ್ಟು ನೋಡ್ತೀನಿ. ಗುರು, ಶುಕ್ರ, ಶನಿ, ಕೇತು, ರಾಹು. ಹಬ್ಬವ, ನಿಮ್ಮ ಮಗಳು ಜಾತಕ ಅಂತೂ ತುಂಬ ಚೆನ್ನಾಗೈತೆ ನೋಡಿ. ಹಾಂ, ಇನ್ನ ದಿನಾಂಕ ಅಂತ ಬಂದ್ರೆ ಅಯ್ಯಯ್ಯೋ, ಇದೇನಕ್ಕ ಹಿಂಗೈತಲ್ಲ ನಿಮ್ಮ ಮಗಳದು ಜಾತಕ? ಇದು ಯಾಕೆ ಪೂರೈತ್ರೆ ಹಿಂಗೆ ಹೇಳ್ತಿದ್ರ? ಯಾಕೆ ಹಂಗೇನೈತೆ ನನ್ನ ಮಗಳು ಜಾತಕ? ಏನಾರ ದೋಸ ಪಾಸ ಇದ್ರೆ ಹೇಳಿ. ಅತ್ತಗೆ ಹಂಗೋನೂ ಪೂಜೆ ಗೀಜೆ ಮಾಡಿಸ್ಬಿಟ್ಟು ಎಲ್ಲ ಪರಿಹಾರ ಮಾಡ್ಕೊತೀವಿ. ನಿಮ್ಮ ತಮ್ಮವ್ರೇನು ಹೇಳಿಲ್ವಲ್ಲ? ನೋಡಿ, ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಈಗ ಬಿಟ್ರೆ ಇನ್ನು 1 ವರ್ಷದ ತನಕ ಈ ಇದ್ರಾಗ ರಾಶಿ ನಕ್ಷತ್ರದಾಗ ಹುಟ್ಟಿದವ್ರಿಗೆ ಇನ್ನು 1 ವರ್ಷದ ತನಕ ಯಾವುದೇ ಮದುವೆ ಮುಹೂರ್ತಗಳಿಲ್ಲ. ಇದೇನು ಹೇಳ್ತಿದ್ದೀರಾ? ಮದುವೆ ಮುಹೂರ್ತಗಳಿಲ್ಲ ಅಂತ ಹೇಳ್ಬಿಟ್ಟು? ಅಯ್ಯೋ ದೇವ್ರೆ, ಅಲ್ಲ ನನ್ನ ಮಗಳು ಮದುವೆ ಸೆಟ್ ಮಾಡ್ತಾ ಇದ್ದೀನಿ, ಮುಹೂರ್ತಗಳಿಲ್ಲ ಅಂತ ಹೇಳಿದ್ರೆ ಹೆಂಗೆ ಪುರೋಹಿತ್ರೆ? ನೋಡಿ, ನೀವು ತುಂಬಾ ಒಳ್ಳೆ ಟೈಮಾಗೆ ಏನಿಗೆ ಕೇಳ್ತಾ ಇದ್ದೀರಾ. ನಾಳೆ ನಿಮಗೆ ಒಳ್ಳೆ ಮುಹೂರ್ತ ಐತೆ. ನಾಳೆ ಬಿಟ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಒಂದು ಮುಹೂರ್ತನೂ ವರ್ಷದ ತನಕ ಎಲ್ಲ ಮುಂದಿನ ಯುಗಾದಿ ಕಳೆಯ ಗಂಟನೂ ಯಾವ ಒಳ್ಳೆ ಮುಹೂರ್ತನೂ ಇಲ್ಲ. ಅಕಸ್ಮಾತ್ ನೀವು ಸುಮ್ಕೆ ಮಾಡಲೇಬೇಕು ಅಂತ ನೀವೇನಾರ ಬಲವಂತವಾಗಿ ಮಗಳು ಮದುವೆ ಮಾಡಿದ್ರಿ, ಮಗಳು ಸಂಸಾರ ಉಳಿಯಕ್ಕಿಲ್ಲ. ನೋಡಿ, ನಾಳೆ ಮಾಡಂಗಿದ್ರೆ ಎಲ್ಲೋ ಸಿಂಪಲ್ ಆಗನ ಮಾಡಿ ಮುಗಿಸ್ಬಿಡ್ರಿ, ಹಂಗೆ ತಾಳಿ ಕಟ್ಟಿಸ್ಬಿಟ್ಟು. ಏನಂತೆ, ನೀನು ಅದ್ದೂರಿಯಾಗೆ ಮಾಡ್ಬೇಕೆ ಮದುವೆಯ? ಏನೋ ಹೊಸಿ ಸಿಂಪಲ್ ಆಗಿ ಮಾಡಿದ್ರೆ ಆಗಕ್ಕಿಲ್ವೇ ಮದುವೆಯ? ನೋಡಿ, ಸಿಂಪಲ್ ಆಗಿ ಏನಿಯ ಮಾಡಿ ದೇವಸ್ಥಾನದಾಗ ತಾಳಿ ಕಟ್ಬಿಟ್ಟು ಮುಗಿಸ್ಬಿಡಿ. ಆತಾಗ ಹೆಂಗೋನೂ ಹೆಸರು ಹೋಯ್ತದಲ್ಲ. ಮದುವೆ ಹೆಂಗೆ ಮಾಡ್ಕೊಂಡ್ವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ಬಾಳ್ಮೆ ಮಾಡಿದ್ವಿ ಅನ್ನೋದು ಮುಖ್ಯ. ಅಯ್ಯಯ್ಯೋ, ಇಷ್ಟು ಸರ್ನ ಮಾಡಬೇಕು ಅಂತಂದ್ರೆ ಹೆಂಗೆ ಪುರೋಹಿತ್ರೆ? ಹೆಂಗೆ ಮಾಡೋಕ್ಕಾಯ್ತದೆ ಇಷ್ಟು ಸರ್ನ? ಯವ್ವ, ನನಗೆ ಏನು ಅರ್ಥ ಆಯ್ತಿಲ್ವೇ ನನಗಂತೂ. ಹೀಗೆ ಏನು ಮಾಡೋದು ಯಪ್ಪ? ಇದ್ದಕ್ಕಿದ್ದಂಗೆ ಏನಿಯ ಮಾಡಬೇಕು ಅಂತಂದರೆ ಹೆಂಗೆ ಹೇಳು? ನನಗೆ ತಲೆ ಕೆಟ್ಟು ಕ್ಯಾರಡಿತಾಯ್ತು ನನಗಂತೂ. ಈಗ ಏನು ಮಾಡೋದು? ಏನ್ ಮಾಡೋದು ಅಂತ ಇಲ್ಲೇ ಕುಂತ್ಕೊಂಡಿದ್ರೆ ಆಯ್ತದೆ? ಒಳ್ಳೆ ಮುಹೂರ್ತನಂತೆ. ಇಲ್ಲ ವರ್ಷದ ಗಂಟ ಕಾಯಿ, ಗ್ರ್ಯಾಂಡಾಗಿ ಮಾಡಬೇಕು ಅಂದರೆ ವರ್ಷದ ಗಂಟ ಕಾಯಿ. ಇಲ್ಲ ಅಂತ ಹೇಳಿದ್ರೆ ಹೋಗಿ ಸುಮ್ಕೇನಿಯ ನಿನ್ನ ಮಗಳು ಬಡ ಅಂತ ಓಡೋಗ್ಬಿಟ್ಟು ಸೀರೆ ತಾಳಿ ಎಲ್ಲ ತಗೊಬಿಟ್ಟು ಬಂದು ಸರ್ನ ತಾಳಿ ಕಟ್ಸೋಗು. ನಿಮ್ಮ ಬೀಗ್ರನ್ನೆಲ್ಲ ಕರೆಸ್ಬಿಟ್ಟು. ಏನಂತೆ? ಊಟ ಗಿಟ್ಟ ಎಲ್ಲ ಹೋಟ್ಲಿಗೆ ಹೇಳಿದ್ರೆ ಆಯ್ತು. ಕ್ಯಾಟ್ರಿನ್ ಹೇಳಿದ್ರೆ ಮಾಡ್ಕೊಂಬಿಟ್ಟು ಬರ್ತಾರೆ. ಅರ್ಜೆಂಟಾಗಿ ಮಗಳು ಮದುವೆ ಮುಗಿಸೋದು ನೋಡು. ಇಲ್ಲ ವರ್ಷದ ಗಂಟ ಕಾಯ್ಕೊಂಡು ಕುಂತ್ಕೊಂಡಿಗೋ ನೀನು? ಅಯ್ಯಯ್ಯೋ, ಅದೇ ಮತ್ತೆ ನಾನು ಯೋಚನೆ ಮಾಡ್ತೀವಿ. ವರ್ಷದ ಗಂಟ ಕಾಯಕ್ಕಾಗಕ್ಕಿಲ್ಲ ಕಣಪ್ಪು. ನನ್ನ ಮಗಳನ್ನ ವರ್ಷದ ಗಂಟೆ ನಾವು ಇಕ್ಕಳಕ್ಕಿಲ್ಲ. ಅರ್ಜೆಂಟಾಗಿ ಏನಿಯ ಮಾಡ್ಬಿಟ್ಟು ಮುಗಿಸ್ಬಿಡ್ಬೇಕು ನಾನಂತೂ.
ಸರಿ ಆಯಿತು ಹಾಂ. ನೋಡನಿ. ನನ್ನ ಮಗನು ನನ್ನ ಸೊಸೆನೂ ಒಂದು ಮಾತು ಕೇಳ್ತೀನಿ. ನಿಮ್ಮ ಸೊಸೆದ್ ಬರೀ ಕೋಡು. ಹಂಗೆ ಕೇಳಿದ್ರು ಪುರೋಹಿತರು. ಹೋಗು ಇನ್ನೊಂದು ಪುರೋಹಿತ್ರನ್ನ ಕೇಳ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಈ ಸುದ್ದ ಹೇಳ್ತಾಳೆ. ಅದೆಲ್ಲನೂ ಬೇಕಾ? ನಿಮ್ಮ ಸೊಸೆ ಮಾತು ಕೇಳಿದ್ರೇನು ಉದ್ಧಾರ ಆಯ್ತದೆ ಅಂತ ಅನ್ಕೊಂಡ್ರೆ ನಿಮ್ಮ ಸೊಸೆ ಮಾತು ಏನು ಕೇಳಬೇಡ್ರಿ. ಸುಮ್ಕೇನೆ ಬಾಯಿ ಮುಚ್ಕೊಂಡು ಮದುವೆ ಮಾಡಿ ಮುಗಿಸೋದು ಕಲ್ತ್ಕೊಳ್ಳಿ. ಹೆಂಗೋ ಗಂಡು ಸಿದ್ದವನಿ, ಏನೋ ಗಂಡು ಹುಡುಕ್ಬೇಕಪ್ಪ ಅನ್ನಂಗಿದ್ರೆ ಬಿಡು ನಿಧಾನಕ್ಕೆ ಮಾಡೋಣ ಅಂತ ಅನ್ಬೋದಿತ್ತು. ಗಂಡು ರೊಡಿಯವನಿ ಅಂತ ಅಂದಮೇಲೆ ಪಟ 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 ಮಾಡಿ ಮುಗ್ಸಕ್ಕೇನು ನಿಮಗೆ? ಅಯ್ಯೋ ಹೋಗಿ ಯಾವುದು ಮಾಡಿ ಮುಗಿಸ್ ನೋಡಿರಿ. ಹೌದು, ನನ್ನ ಮುಹೂರ್ತ ಎಲ್ಲಾನು ನೀವು ಬೆಳಿಗ್ಗೆ 9:30 10:00 ತನಕ ಚೆನ್ನಾಗೈತೆ. ಆ ಟೈಮಾಗೆ ಏನಿಯ ಮಾಡ್ಬಿಟ್ಟತ್ತಾಗೆ ಮುಗಿಸ್ಬಿಡ್ರಿ. ಸರಿನೇ? ಏನೋ ನಿಮ್ಮ ಒಳ್ಳೇದಕ್ಕೆ ಹೇಳ್ದೆ ಅಷ್ಟೇ ನೀನಿಯ. ಅಯ್ಯೋ ಈರೋಳೊಬ್ಳು ಮಗಳು ಜೀವನ ನಾಳೆ ಮಾಡೋಕ್ಕಾಯ್ತದೆ. ಗ್ರ್ಯಾಂಡಾಗಿ ಮಾಡೋದಕ್ಕಿನ್ನೂ ಅರ್ಜೆಂಟಾಗಿ ಮಾಡಿ ಮುಗಿಸೋದೇನಿ ಎಷ್ಟೋ ವಾಸಿ. ಹೆಂಗೋ ನೀವು ಒಳ್ಳೆ ಟೈಮಾಗಿ ಹೇಳಿದ್ರಿ ಬಿಡಿ. ನನಗೋಸ್ಕರ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ಹೆಂಗೋನು ಈ ಅಮ್ಮಂಗೂ ಹೆಂಗೋ ಹೇಳ್ದಂಗೆ ಆಯ್ತತಾಗೆ. ಯಾರು ಹೆಣ್ಮಕ್ಳನ್ನಾಗಲಿ ಹೆಣ್ಮಕ್ಳು ತಾನೇ ನೋಡಕ್ಕ. ಮುಹೂರ್ತ ಎಲ್ಲನೂ ಬಂದ್ಬಿಟ್ಟು ಬೇಕಾರೆ ನಾನೇ ಪೂರೈಕೆ ಮಾಡ್ಕೊಡ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ. ಹೋಗಿ ಮದುವೆಗೆ ಎಲ್ಲನೂ ತಯಾರು ಮಾಡ್ಕೊ ಹೋಗಿ. ಸುಮ್ಕೇನಿಯ ಹೋಗಿ ಅರ್ಜೆಂಟಾಗಿ ನಿನ್ನ ಮಗಂಗೂ ಸೊಸೆಗೂ ಆರ ತಾಳಿ ಪಾಳಿ ಎಲ್ಲ ತರಕ್ಕೆ ಅಂತ ಹೇಳ್ಬಿಟ್ಟು ಕಳ್ಸಿ ನೋಡಿ. ಪುರೋಹಿತ್ರೆ, ಅಯ್ಯೋ ನನಗೆ ಏನೇನು ಮಾಡಬೇಕು ಕೈ ಕಾಲೇ ಓಡ್ತಾ ಇಲ್ಲ, ಕೈ ಕಾಲೇ ಆಡ್ತಿಲ್ಲ ನನಗಂತೂ. ಅಯ್ಯೋ ಟೆನ್ಷನ್ ಬೇರೆ ಟೆನ್ಷನ್ ಆಯ್ತೈತಿ. ಇರಿ ಹೋಗ್ಬಿಟ್ಟು ನನ್ನ ಸೊಸೆ ಮಗ ಹೊಲ್ತಾಗವ್ರೇನು ಅಲ್ಲಿ ಹೋಗಿ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಪುರೋಹಿತ್ರೆ ಒಳ್ಳೆ ಕೆಲಸ ಮಾಡಿದ್ರಿ. ನಾಳೆ ನೀವು ಮದುವೆ ಮಾಡ್ಕೊಂಡು ಅವಳು ತೊಲಗ್ಬಿಟ್ರೆ ನಂಗೆ ಎಷ್ಟೋ ವಾಸಿ ನೋಡ್ರಿ. ನನ್ನ ಮಗಳು ಮದುವೆ ಮಾಡ್ಕೊಳ್ಳೋ ಹುಡುಗನಿಂದ ಬಿದ್ದವಳು ಕಿತ್ತೋದವಳು. ಅದಕ್ಕೆ ನನಗೆ ಹೆಂಗೋನು ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಟ್ರೆ ಶಿವನೇ ಅತ್ತಾಗೆಲ್ಲ ಮುಗ್ದಂಗೆ ಆಯ್ತದೆ. ಸಾಕಪ್ಪ ಇನ್ನು ಯಾವ ಸವಾಸನೂ ಬೇಡ ನಮ್ಗಂತೂ. ಅದು ಒಬ್ಬಳು ಮದುವೆ ಒಂದು ಮಾಡಿ ಮುಗಿಸ್ಬಿಡ್ತೀನಿ. ಇನ್ನು ಇವ್ರು ಹೆಂಗೋ ತೊಲಗ್ತಾರ ತಗ. ಯಾವನೋ ಒಬ್ನ ಕರ್ಕೊಬಿಟ್ಟು ಬಂದವರಲ್ಲ ಹೆಂಗೋ ತೊಲಗ್ತಾರ ತಗ. ಸರಿ ಬಂಗಾರಮ್ಮರೆ, ನೀವು ಹೇಳ್ದಂಗೆ ಏನಿ ಎಲ್ಲ ಮಾಡಿದ್ದೀನಿ. ನಾಳೆ ಸಂದಕ್ಕೆ ಐತೆ. ಮುಹೂರ್ತ ಏನು ಚೆನ್ನಾಗಿಲ್ಲ ಅಂತಲ್ಲ, ಮಾಡಿದ್ರೆ ಭಾಳ ಒಳ್ಳೇದೇನಿಯ. ಒಳ್ಳೆ ಸಂದಕ್ಕಿರ ದಿನಗಳೇನಿ ಅವೆ, ಒಳ್ಳೆ ಸಂದಕ್ಕಿರ ಮುಹೂರ್ತನೇನಿ ಐತೆ. ಅದಕ್ಕೆ ಈಗ ಕೊಟ್ಟಿದ್ದು. ನಾಳೆನೇ ಮಾಡಿ ಮುಗಿಸ್ಲಿ ಬಿಡಿ. ಮದುವೆ ಅನ್ನೋದು ಯಾವಾಗ ಮಾಡಿದ್ರೇನು ಗಂಡು ರೆಡಿ ಅವನಿ ಅಂದಮೇಲೆ ಇನ್ನು ಇವಾಗ ತಾಳಿ ಕಟ್ಸಿದ್ರೇನು ಇನ್ನು ತಿಂಗಳು ಬಿಟ್ಕೊಂಡು ತಾಳಿ ಕಟ್ಸಿದ್ರೇನು ಎಲ್ಲ ಒಂದೇ ಅಲ್ವೇ? ಹೌದು ಹೌದು. ಸರಿ, ನೀವೆಲ್ಲ ಹೇಳಿದ್ದಕ್ಕೆ ಭಾಳ ಖುಷಿ ಆಯಿತು. ಸರಿ, ನನ್ನ ಮಗಳದ್ದು ಎಲ್ಲ ಫಿಕ್ಸ್ ಮಾಡಿಕೊಟ್ಟಿದ್ರಲ್ಲ, ನನ್ನ ಮಗಳದ್ದು ಮಾಡಿ ಮುಗಿಸ್ತೀವಿ ತಗೊಳ್ಳಿ ನಾವು ಆದಷ್ಟು ಬೇಗನೇನಿಯ. ಸರಿ ಪುರೋಹಿತ್ರೆ. ನಿಮ್ಮ ಪಾಪ ನಿಮಗೆ ಕೆಲಸ ಶಾನೆ ಇತ್ತೇನು ಹೊರಡಿ. ನನ್ನ ಕೆಲಸಕ್ಕೆ ಅಂತ ಇಲ್ಲಿ ಕರ್ಕೊಂಬಿಟ್ಟು ಬಂದೆ. ಅಯ್ಯೋ ಮಂತಾಗ ಬೇಜಾನ್ ಕೆಲಸ ಪಲ್ಸ ಎಲ್ಲ ಬಿದ್ದಿತ್ತು. ಇನ್ನು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ಸರಿ ಬಂಗಾರಮ್ಮರೆ ಪೊತ್ತೀನಿ. ಲೇ ಪೊದ್ದಿ, ನನ್ನ ಮಗಳು ಮದುವೆ ಮುರಿಯಕ್ಕೆ ಪ್ಲಾನ್ ಮಾಡ್ತಾ ಇದ್ದೀಗಲ್ವಾ? ಇವಾಗ ನೋಡ್ತಾ ಇರು, ನಾಳೆ 9:30 10 ಗಂಟೆ ಒಳಗಡೆ ನೀನು ನಾದ್ನಿ ಕತ್ತಕ್ಕೆ ತಾಳಿ ಇರ್ತದೆ. ಮತ್ತೆ ನೀನು ಅದು ಹೆಂಗೇನೆ ಬಂದ್ಬಿಟ್ಟು ನಮ್ಮ ಬಾವಿ ಅಳಿಯುಂಗೆನೆ ನಿನ್ನ ನಾದ್ನಿನ ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀರಾ? ಎಲ್ಲ ಮುಗ್ದೋಗಿರ್ತದೆ, ಏನು ಉಳಿದಿರಕ್ಕಿಲ್ಲ. ನನ್ನ ಹತ್ರ ಆಟ ಆಡಕ್ಕೆ ಬಂದರೆ ಏನಾಯ್ತದೆ ಅಂತ ಇವಾಗ ಚೆನ್ನಾಗಿ ಅರ್ಥ ಆಗಿರ್ತದೆ ಈ ಮಳ್ಳಿಗೆ. ಮಗಳೇ ಮಗಳೇ ಪೊದ್ದಿ ಪೊದ್ದಿ, ಮತ್ತೆ ಯಾಕಪ್ಪ ಇಷ್ಟೊತ್ತಿಗೆ ಬಂತು? ಹೇ ಪೊದ್ದಿ, ತೋಳತ್ತೆ ಕೇಳಿಸ್ತೈತೆ. ಇಲ್ಲೋಸಿ ಹಲವು ಗಿಡಗಳೆಲ್ಲ ಇದ್ವು, ಕಿತ್ತಾಕ್ತಾ ಇವನಿ. ಹೇಳಿ ಏನು ಅಂತ? ಅಯ್ಯೋ ಅದು ಆಮೇಕಿಂದ ನೋಡ್ಕೊಂಡ್ರಾಯ್ತು, ಈ ಕಡೆ ಕೇಳೆ ಇಲ್ಲಿ ಒಸಿ. ಏನತ್ತೆ ನಿಮ್ದು? ಅಯ್ಯಯ್ಯ ಒಸಿ ಕೆಲಸ ಮಾಡಕ್ಕೂ ಬಿಡಕ್ಕಿಲ್ವಲ್ಲ, ಹಂಗೆ ಹೇಳಿದ್ರೇನು ಕೇಳ್ಸಕ್ಕಿಲ್ಲ ಅಂತ ಹೇಳ್ತದ? ಏನ್ ಇಸ್ಯ ಹೇಳಿ. ಲೇ ಪುದ್ದಿ, ಸರ್ನ ಹೋಗ್ಬಿಟ್ಟು ನನ್ನ ಮಗಳಿಗೊಂದು ಸೀರೆ ಹಂಗೇನಿಯ ಒಂದು ತಾಳಿ ಬಿಟ್ಟು ಹಂಗೆ 2 ಹಾರ ಎಲ್ಲ ಎತ್ಕೊಂಡ್ಬಿಟ್ಟು ಬಾವು ಹೋಗಿ. ನನ್ನ ಮಗನ ಕರೆದ್ಬಿಟ್ಟು ಹಂಗೇನಿಯ ಸರ್ನ ಎತ್ಕೊಂಡ್ಬಿಟ್ಟು ಬಾವು. ಅತ್ತೆ ನಿಮ್ಗೇನು ತಲೆ ಕೆಟ್ಟೈತಾ? ಇನ್ನು ಯಾವಾಗೋ ಇರೋ ಮದ್ವಿಗೆ ಈಗಲೇನಿ ಏನಕ್ಕೆ ಮುಹೂರ್ತ ಐತೆ, ಇವಾಗಲೇನಿಯ ನಿಧಾನಕ್ಕೇನಿಯ ತಕೊಂಬಿಟ್ಟು ಬಂದ್ರೆ ಆಯ್ತು ಬಿಡಿ. ಅಯ್ಯೋ ಸರ್ನ ತಕೊಂಬಿಟ್ಟು ಬಾ ಅಂತ ಹೇಳಿದ್ರೆ ಲೇ ಪದ್ದಿ, ಪುರೋಹಿತರು ಹೇಳಿದ್ರು ಕಣ್ಲೆ, ನಾಳೆ ಬಿಟ್ರೆ ಇನ್ನು ವರ್ಷ ತನಕನೂ ನನ್ನ ಮಗಳ ಹೆಸರಿಗೆ ಕೂಡ್ ಬರಂಗೆ ಯಾವ ಮುಹೂರ್ತನೂ ಇಲ್ವಂತೆ. ಏನತ್ತೆ ಹೇಳ್ತಾ ಇದ್ದೀರಾ? ಯಾವ ಮುಹೂರ್ತನೂ ಇಲ್ವಂತೆ? ಸುಮ್ಕಿರತ್ತೆ, ಯಾರ ನಿಮಗೆ ಸುಳ್ಳು ಹೇಳೋರೆ ಅಂತ ಅನ್ನಿಸ್ತದೆ. ಅವತ್ತು ಕೇಳಿದ್ದಕ್ಕೆ ಪುರೋಹಿತರು ಹೇಳಿದ್ರಲ್ಲ, ಮೇನಾಗು ಯಾವ್ದ್ರಾಗು ಐತೆ ಒಳ್ಳೆ ಮುಹೂರ್ತ ಅಂತ ಹೇಳ್ಬಿಟ್ಟು, ಇವಾಗ ನೋಡ್ರೆ ನಾಳೆ ನೀ ಮುಹೂರ್ತ ಅಂತ ಹೇಳ್ತಾ ಇದ್ದೀರಲ್ಲ. ಲೇ ನಿನ್ ಕೋಡ್ ಬಿಚ್ಬೇಡ ನೀನು. ಪುರೋಹಿತ್ರೇನಿಯ ಬಂದಿದ್ರು ಮನೆಗೆ. ಬಂಗಾರಮ್ಮ ಕರೆಸಿದ್ದು ಪುರೋಹಿತ್ರನ ಅವಳ ಮಗಳದೇನೋ ಕೇಳೋಕ್ಕೆ. ಹಂಗೆ ನಾನು ನನ್ನ ಮಗಳದೂ ಕೇಳಿದಕ್ಕೆ ಪುರೋಹಿತರು ಇಲ್ಲ ನಾಳೆ ಮಾಡಿದ್ರೆ ಮಾಡ್ದಂಗಿಲ್ಲ, ವರ್ಷದ ಗಂಟ ಒಳ್ಳೆ ದಿನಗಳಿಲ್ಲ, ಮಾಡಬೇಡ್ರಿ ಹಂಗೆ ಹಿಂಗೆ ಅಂತ ಪುರೋಹಿತರು ಹೇಳ್ಬಿಟ್ರು. ಅದಕ್ಕೆ ನಾನು ಇನ್ನೇನು ಮಾಡೋಕ್ಕಾಯ್ತದೆ, ವರ್ಷದ ಗಂಟ ಮುಂದಕ್ಕೆ ಹಾಕಕ್ಕಾಯ್ತದ? ಹೇಳು, ನಿನ್ನ ಆದ್ನಿ ಕತೆ ಗೊತ್ತಿಲ್ವಾ? ಲವ್ ಪವ್ ಅನ್ಕೊಂಡು ಓಡಾಡ್ತಾವಳಿ, ಇನ್ನೂ ಮಾನ ಮರವಾದಿ ಎಲ್ಲ ಕಳೆದು ಬಿಡ್ತಾಳೆ ಕಣೆ ಪೊದ್ದಿ. ನೋಡು, ಈ ಒಂದು ಕೆಲಸ ಮಾಡು, ನೀನೇನಿಯ ಹೋಗ್ಬಿಟ್ಟು ಬಿರ್ಬಿರ್ನ ತಾಳಿ ಪಾಳಿ ಎಲ್ಲ ಎತ್ಕೊಂಡ್ಬಿಟ್ಟು ಬಾ ಹೋಗು ಸರ್ನ, ಓಡು. ಅತ್ತೆ ನೀವು ಹೋಗಿ ಬಂಗಾರಮ್ಮನ ಮಾತು ಕೇಳ್ತೀರಾ? ನೀವು ತಲೆಗೆಲೆ ಕೆಟ್ಬಿಟ್ಟೈತೆ ನಿಮ್ಗೆ ಆ ಬಂಗಾರಮ್ಮನ ಮಾತು ಕೇಳಕ್ಕೆ. ಅಯ್ಯೋ ನಿಮ್ಗೇನೋ ಹಂಗೆ ತಿಕ್ಲು ಅನ್ನಿಸ್ತದೆ. ಸುಮ್ಕಿರ್ರಿ, ಎಂಥದೂ ಇಲ್ಲ. ವರ್ಷದ ಗಂಟ ಮುಹೂರ್ತ ಇಲ್ಲ ಅಂತ ಯಾರು ಹೇಳಿದ್ ನಿಮ್ಗೆ? ಎಲ್ಲ ಮುಹೂರ್ತಗಳು ಇರ್ತವೆ, ಸುಮ್ಮನೆ ಹಂಗೆ ಆಡಿಸ್ತಿರ್ತಾಳೆ ಅಷ್ಟೇನಿಯ, ಬೇಕಾದ್ರೆ ಅವಳೇ ಹೇಳ್ಸಿರ್ತಾಳೆ. ನಿಮ್ಗೆ ಇದೆಲ್ಲ ವಿಷಯ ಗೊತ್ತಾಗಕ್ಕಿಲ್ಲ. ನನ್ನ ನಾದ್ನಿ ಮದುವೆಯ ಮಾಡ್ತೀನಿ, ನೀವು ಸುಮ್ಕಿರ್ರಿ ಅತ್ತೆ. ನೀವು ತಲೆ ಕೆಡಿಸ್ಬೇಡ್ರಿ. ಈಗ ನಾನು ಹೇಳ್ದಷ್ಟು ಮಾಡ್ತೀವೋ ಮಾಡಕ್ಕಿಲ್ವ ಹೇಳು. ನೀನು ತೋರಕ್ಕಿಲ್ಲ ತಾಳಿ ಅಂತಂದ್ರೆ ಹೇಳು, ನಾನೇ ಹೋಗ್ಬಿಟ್ಟು ತಾಳಿ ಗಿಳಿ ಎಲ್ಲ ತಗೊಂಬಿಟ್ಟು ಬರ್ತೀನಿ, ಸರ್ನ ತಗೊಂಬಿಟ್ಟು ಬರ್ತೀನಿ ಹೋಗ್ಬಿಟ್ಟು. ಅತ್ತೆ
ಲೇ ಈಗ ನೀನು ಹೋಯ್ತೀಯೋ ಈಗ ಹೋಗಕ್ಕಿಲ್ವೋ? ಯಾಕಮ್ಮ ಏನಾಯ್ತು ಹಿಂಗ್ ಕಿತ್ತಾಡ್ತಿದ್ದೀರಾ? ಅಲ್ಲಿ ನೋಡ್ರಿ ನಿಮ್ಮ ಅಮ್ಮ ನಿಮ್ ತಂಗಿ ಮದ್ವೆಯ ನಾಳಿಕೆ ಮಾಡಿ ಮುಗಿಸ್ಬಿಡಣ, ನಾಳೆ ನೀ ಬೆಳಿಗ್ಗೆ ನೀ ತಾಳಿ ಕಟ್ಟಿಸ್ಬಿಡಣ ಅಂತ ಹೇಳ್ಬಿಟ್ಟು ಕುಂತ್ಬಿಟ್ಟೈತೆ. ಹೋಗಿ ಈಗ ತಾಳಿ ಹೂವು ಹಾರ ಎಲ್ಲ ತಕೊಂಡ್ಬಿಟ್ಟು ಬರ್ಬೇಕಂತೆ. ಅಮ್ಮವ್ ನಾಳೆ ಏನ್ ಮಾಡಕ್ಕಾಯ್ತದ? ಟೇಮ್ ಬೇಡವಾ? ಇನ್ನು ಎಷ್ಟು ಜನಕ್ಕೆ ಅದು ಇದು ಎಲ್ಲ ಐತೆ, ಟೇಮ್ ಬೇಡವಾ ಹೇಳು? ಮಗನೇ ನಿಮಗ್ ಗೊತ್ತಾಗಿಲ್ಲ, ಇಲ್ಲಿ ಮುಹೂರ್ತ ಇಲ್ಲ ಕಂಡ, ಇಲ್ಲಿ ಮುಹೂರ್ತ ಇನ್ನೊಂದು ವರ್ಷದ ಗಂಟ ಇಲ್ವಂತೆ ಮುಹೂರ್ತ ಎಲ್ಲನೂ. ಸುಮ್ಕೆನೆನಿಯ ನಾನು ಹೇಳೋದ್ ಮಾತು ಕೇಳ್ಕೊಂಡು ಸುಮ್ಕೆನೆಯ ಹೋಗ್ಬಿಟ್ಟು ತಕೊಂಡ್ಬಿಟ್ಟು ಬಾ ಹೋಗ್ರಿ. ಆರ ಪಾರ ಎಲ್ಲನೂ ಅರ್ಜೆಂಟಾಗಿ ನಾಳೆ 9:30 ಅಷ್ಟೊತ್ತಿಗೆ ನಿನ್ ತಂಗಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ರೀ ನೀವನ ಹೇಳ್ರಿ ಹೊಸಿ ನಿಮ್ಮ ಅಮ್ಮಂಗೆ ಆ ಬಂಗಾರಮ್ಮ ಬೇಕಂತ ಹಿಂಗ್ ಮಾಡ್ತಾವಳೆ. ನೀವು ಗ್ರ್ಯಾಂಡಾಗಿ ಮದುವೆ ಮಾಡ್ಬಿಟ್ರೆ ಮನೆಗಿರೋ ದುಡ್ಡೆಲ್ಲನೂ ಖರ್ಚು ಮಾಡ್ಬಿಡ್ತಾಳೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕೆನೆನಿಯ ಬೇಕಂತನೇನಿಯ ನೀ ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಡ್ಲಿ ಒಂದೇ ದಿನಕ್ಕೆ ಅಂತ ಹೇಳಿದ್ರೆ ಜಾಸ್ತಿ ಖರ್ಚಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವಳು ಆಡ್ತಿರೋ ನಾಟಕ ರೀ ಇದು. ಅದು ಹೆಂಗ್ರಿ ಆ ಪೂರೈತರು ನೋಡಿದ್ರೆ ಇನ್ನೂ ಒಳ್ಳೊಳ್ಳೆ ದಿನಗಳು ಏಪ್ರಿಲ್ ಆಗವೆ ಅಂತಾನು ಹೇಳಿದ್ರು, ಮೇನಾಗೂ ಐತೆ ಒಳ್ಳೊಳ್ಳೆ ದಿನ ಅಂತಾನು ಹೇಳಿದ್ರು. ಅಂತದ್ರಾಗೆ ನೀವೇ ಹೇಳಿ ಇದೆಲ್ಲನೂ ಅವಳು ಆಡ್ತಿರೋ ದೊಡ್ಡ ನಾಟಕ ರೀ. ನಿಮ್ಮ ಅಮ್ಮ ನಂಬ್ತೈತೆ. ಬಿಟ್ಬಿಡಿ, ನೀವಂತೂ ನಂಬಕ್ ಹೋಗ್ಬೇಡಿ, ನನ್ನ ಮಾತು ಕೇಳಿ. ನಿಮ್ಮ ತಂಗಿ ಮದುವೆಯ ಇಷ್ಟು ಸರ್ನ ಮಾಡೋದು ಒಳ್ಳೇದಲ್ಲ. ನಾವು ನಿಧಾನಕ್ಕೆ ಚೆನ್ನಾಗಿ ಏನಿಯ ಗ್ರ್ಯಾಂಡಾಗಿ ಏನಿಯ ಮಾಡೋಣ, ಸುಮ್ಕಿರ್ರಿ ಬ್ಯಾಡ. ಮಗ ಇವಳು ಮಾತು ನೀನು ಕೇಳ್ಬೇಡ, ನಡಿಲ್ಲ ಹೋಗೋಣ. ಅಮ್ಮ ಅದು ನಡಿಲ್ಲ ಸುಮ್ಕೇನಿಯ ಕಾಸೆತ್ಕೊಂಡಿ ಬೀರುನಾಗೆ ಹೊಸಿ ಕಾಸೆತ್ಕೊಂಡು ನಡಿ ಗಾಡಿ ತಕ, ನಾನು ನೀನೇನಿಯ ಹೋಗೋಣ. ಈ ಪೊದ್ದಿ ಬರೋಕ್ಕಿಲ್ಲ ಏನಿಲ್ಲ. ನನ್ನ ಮಗಳಿಗೊಂದು ಒಳ್ಳೆ ಸೀರೆ ಹಂಗೇನಿಯ ಹುಡುಗಂಗೆ ಪಂಚೆ ಗಿಂಚೆ ಎಲ್ಲನೇ ತಕೊಂಡು ಹಂಗೆ ಬೀಗ್ರು ಫೋನ್ ಹಾಕು. ಆ ಹುಡುಗರ ಅಪ್ಪ ಅಮ್ಮಂಗೆ ಇಬ್ರಿಗೂ ಫೋನ್ ಹಾಕ್ಬಿಟ್ಟು ಬರೋಕ್ಕೆ ಹೇಳು. ಸರಿ ಕಣಮ್ಮ, ನೀನ್ ಹಂಗೆ ಹೇಳಿದ್ರೆ ಹಂಗೆ ಏನಿಯ ಬಾಮ. ಸರಿ ಸರ್ನ ನಡಿ. ಅತ್ತೆ ಅತ್ತೆ ಅಯ್ಯೋ ಈಗ ಏನಪ್ಪ ಮಾಡ್ಲಿ, ನಾಳೆ ನಿನಿಯ ಮದುವೆ ಅಂತ ಬೇರೆ ಹೇಳ್ತಾವ್ರೆ. ಈಗ ಏನು ಅರ್ಜೆಂಟಾಗಿ ನನ್ನ ನಾದ್ನಿ ಮದುವೆಯ ನಾನು ಮಾಡೋಕ್ಕಂತೂ ಆಗಕ್ಕಿಲ್ಲ. ಇವಾಗ ನಾನು ಏನೇನೋ ಪ್ಲಾನ್ ಮಾಡಿದ್ದೆ, ಹೆಂಗನ ಮಾಡ್ಬಿಟ್ಟು ಇವ್ರ ಮದುವೆಯ ನಾನೇ ಮಾಡಿ ಮುಗಿಸ್ಬಿಡ್ಬೇಕು ಅಂತ. ಈಗ ನಾಳೆ ನಿನಿಯ ಅಂತ ಇವ್ರು ಇಕ್ಕೊಂಬಿಟ್ಟವ್ರೆ. ಈಗ ನಾನು ಏನು ಮಾಡಲಿ ನಾನು? ಅಯ್ಯೋ ಲೇ ಪೊದ್ದಿ, ಅದಕ್ಕೆ ಸಂಕಷ್ಟದ ಪರಿಸ್ಥಿತಿನಾಗ ತಗ್ಲಾಕೊಂಡ್ಬಿಡ್ತೀವಲ್ಲ ನಾವು. ಈಗ ಏನು ಮಾಡಲಿ ನಾನು? ನನ್ನ ನಾದ್ನಿಗೆ ಏನಂತ ಹೇಳಿ? ಇರು ಫಸ್ಟ್ ಮಂತಕ್ಕೆ ಹೋಯ್ತೀನಿ.